ಅಯ್ಯೋ ಏನು ಇಲ್ಲ ಅಮ್ಮ. ಮೇಲೆ ಮಾವನ್ ರೂಮ್ ಅಲ್ಲಿ ಒಂದು ಕಬೋರ್ಡ್ ಇದೆಯಲ್ಲ, ಅದ್ರ ಕೀ ಕೊಡು ಕ್ಲೀನ್ ಮಾಡ್ತೀನಿ ಅಂದ್ರೆ ಕೊಡ್ತಾನೆ ಇರ್ಲಿಲ್ಲ. ನನಗೂ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು, ಅದಕ್ಕೆ ಹೋದೆ. ನೋಡಿದ್ರೆ ಅಲ್ಲಿ ಯಾವ್ದೋ ಫೋಟೋ ಕೆಳಗಡೆ ಬಿತ್ತು. ಫೋಟೋ ತಗೊಂಡೆ, ಸುಮ್ನೆ ಇದ್ಯಾ? ಹೋಗ್ಲಿ, ಊರಿಗೆಲ್ಲ ತಗೊಂಡೋಗಿ ಪ್ರದರ್ಶನ ಮಾಡ್ಕೊಂಡ್ ಬರೋ ಅವಶ್ಯಕತೆ ಇತ್ತಾ? ನೀನು ನಾನು ಮಾತ್ರ ಈ ಮದ್ವೆ ಬಗ್ಗೆ ಮಾತಾಡ್ತಾ ಇದೀವಿ ಅಷ್ಟೇ. ಮಾವ ಒಂದಿನಾದ್ರೂ ಮಾತಾಡಿದಾನ? ವೀರಣ್ಣ ಅವ್ರು ಹೇಳಿದ್ದಕ್ಕೆ ಹೂ ಅಂದಿದ್ದಾನಷ್ಟೇ. ಮನಸಾರೆ ಒಪ್ಕೊಂಡಿದ್ದಾನೋ ಇಲ್ವೋ ಕೇಳಿ. ಮಾಧವಿ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಯಾಕೆ ಅಂದ್ರೆ ನನ್ ಕಷ್ಟ ನನಗೆ ಗೊತ್ತು ಕೊಡಮ್ಮ. ಊಟ ಬಡ್ಸಕ್ ಹೋದ್ರೆ ಬೇಡ ಅಂತಾನೆ. ಅಮ್ಮ, ನನ್ ಫ್ರೆಂಡ್ಸ್ ಎಲ್ಲ ಮದ್ವೆ ಗೊತ್ತಾಗಿರೋ ಹುಡುಗಿರು ಹೆಂಗಿದಾರ ಗೊತ್ತಾ? ಒಬ್ರಿಗೊಬ್ರು ಮಾತಾಡ್ಕೊಂಡು ನಗ್ನಕ್ಕೊಂಡು. ಒಂದಿನಾದ್ರೂ ಮಾವ ಆತರ ಇದಾನ? ಒಂದು ಮಳ ಹೂ ತಂದ್ಕೊಟ್ಟಿದ್ದಾನೇನಮ್ಮ? ನನ್ನ ಹೊರಗಡೆ ಕರ್ಕೊಂಡೋಗಿದ್ದಾನ? ನನಗೇನ್ ಇಷ್ಟ ಅಂತ ಕೇಳಿ ಕೊಡ್ಸಿದಾನ? ಇಲ್ವಲ್ಲ. ಹಾ 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 ಕೇಳಿಸ್ಕೊಂಡ್ರತೆ? ಕೇಳಿಸ್ಕೊಂಡ್ರಲ್ಲ ನಿಮ್ ಮಗಳು ಏನ್ ಮಾತಾಡ್ತಿದ್ದಾಳೆ ಅಂತ? ನನ್ನ ಮಾತಿನ್ನು ಮುಗ್ದಿಲ್ಲ ಮಾವ. ಹೇಳು ಮಾವ, ನೀನು ಯಾರ್ದು ಫೋಟೋ ಅದು? ಅದನ್ನ ಯಾಕೆ ನಿನ್ನ ಹತ್ರ ಇಟ್ಕೊಂಡಿದ್ಯಾ? ಯಾರದ್ ಫೋಟೋ ಅಂತ ಹೇಳಲ್ವಾ? ನಾನು ಹೇಳ? ಅರ್ಚನಾ ಅವ್ರ ಫೋಟೋ ತಾನೆ? ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ಏನಮ್ಮ ಮಾಡ್ತಿದ್ದೆ? ಅಂದ್ರೆ ಆ ಫೋಟೋ ನನ್ನ ಹತ್ರ ಇದೆ ಅಂತ ಹೇಳಿ ಅಚ್ಚೂರ ಕೆಳತಕ್ಕೆ ಹೋಗಿದ್ದ ನೀನು? ಹೌದು, ಕೇಳಕ್ ಹೋಗಿದ್ದೆ. ಏನ್ ತಪ್ಪು? ಮಾಧವಿ, ಏನೇ ಮಾತಾಡ್ತಾ ಇದೀಯ ನೀನು? ಅಲ್ಲ, ಇಷ್ಟೆಲ್ಲ ನಡೆದಿದೆ, ನನ್ಗೊಂದ್ ಮಾತು ಹೇಳ್ಬೇಕು ತಾನೆ? ಹೋಗ್ಲಿ, ಹೋಗಿದ್ ಜಾಗದಲ್ಲಿ ಅರ್ಚನಾ ಅವ್ರು ಸಿಕ್ಕಿದ್ರಾ? ಅವ್ರಿಗೊಂದ್ ಮಾತು ಕೇಳ್ದ್ಯಾ? ಅವ್ರು ಸಿಗ್ಲಿಲ್ಲ ಅಮ್ಮ. ಸಿಗ್ಲಿಲ್ಲ ಅಂದ್ರೆ ಏನೇ ಅರ್ಥ? ಅತ್ತೆ, ಅಷ್ಟಕ್ಕೆ ನಿಮ್ ಮಗಳು ಸುಮ್ನೆ ಆಗಿಲ್ಲ. ಆಮೇಲೆ ಏನ್ ಮಾಡಿದಾಳೆ ಅಂತ ಕೇಳಿ. ಅಂದ್ರೆ ಬೇರೆ ಯಾರ ಹತ್ರ ಆದ್ರೂ ವಿಷಯ ಕೇಳ್ದ? ಬುದ್ಧಿ ಇಲ್ವೇನೆ ನಿನ್ಗೆ? ಅಲ್ವೇ, ಇಂಥ ವಿಷಯನ ಯಾರ್ಯಾರ ಹತ್ರನೂ ಮಾತಾಡ್ತಾ ಇರೇನೆ? ನನಗ್ ಬುದ್ಧಿ ಇದೆ ಅಮ್ಮ, ನಿನಗ್ ಬುದ್ಧಿ ಇಲ್ಲ ಅಷ್ಟೇ. ನನಗ್ ಬುದ್ಧಿ ಇದ್ದಿದ್ದಕ್ಕೆ ನಾನಲ್ಲೋ ಕೇಳಿದ್ದು. ಅದೇನ್ ದೊಡ್ಡ ಅಪರಾಧನಾ? ಕೇಳಿಸ್ಕೊಂಡ್ರತೆ? ನಿಮ್ ಮಗಳು ಮಾತ್ರ ಕೇಳಿಸ್ಕೊಳ್ತಾ ಇದ್ದೀರಾ ತಾನೆ? ಅಪರಾಧ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅಲ್ಲ, ನಾನು ನಿಮಗೆ ನೇರವಾಗಿ ಕೇಳ್ತೀನಿ, ಹೇಳಿ, ಅವಳಲ್ಲಿ ಹೋಗಿರೋದು ತಪ್ಪು ತಾನೆ? ಅಲ್ಲಿ ಹೋಗಿ ವಿಚಾರಿಸಿದ್ದು ಇನ್ನೂ ದೊಡ್ಡ ತಪ್ಪು. ಅಲ್ಲ, ಇನ್ನು ಮದ್ವೆನೇ ಆಗಿಲ್ಲ, ಬರೀ ಮದ್ವೆ ಮಾತುಕತೆ ನಡೀತಿದೆ ಅಷ್ಟೇ. ಈಗ್ಲೇ ಇಷ್ಟೆಲ್ಲ, ನಾಳೆ ಮದ್ವೆ ಆದ್ರೆ ಅವಾಗ ಏನ್ ನನ್ ಕತೆ? ಅಪ್ಪ ಚಿನ್ನು, ಒಂದೇ ಒಂದ್ ನಿಮಿಷ. ಇವಳು ಮಾಡಿರೋ ತಪ್ಪೇ ಕಣಪ್ಪ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಅವಳು ಮಾಡಿರೋದನ್ನ ತುಂಬಾ ಜಾಸ್ತಿ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ, ಅವಳು ಮಾಡಿರೋ ತಪ್ಪನ್ನ ನೀವು ತಲೆ ಮೇಲೆ ಕೂರ್ಸ್ಕೊಂಡು ತಿರುಗಿಸ್ತಾ ಇದ್ದೀರಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅವಳನ್ನ ಚೆನ್ನಾಗಿ ಮುದ್ದು ಮಾಡಿ ಮಾಡಿ ಮಾಡಿನೇ ನೀವೇ ಹಾಳು ಮಾಡಿದ್ದೀರಾ ಅವಳನ್ನ. ಅಲ್ಲ ಅತ್ತೆ, ನಾನು ನೇರವಾಗಿ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾನೇನಾದ್ರೂ ನಿಮ್ಮಿಬ್ಬರನ್ನ ಕರೆದಿದ್ನ ಇಲ್ಲಿಗೆ? ನನಗೆ ಮೈ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನೀವೇ ತಾನೇ ಇಲ್ಲಿಗೆ ಬಂದಿದ್ದು? ಚಿನ್ನು, ಏನಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದತ್ತೆ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಕರೆಕ್ಟೇ ತಾನೆ? ನಾನೇನಾದ್ರೂ ನಿಮ್ಮಿಬ್ಬರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ನಾ? ಏನೋ ಚಿನ್ನು, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೌದತ್ತೆ, ಇರೋದನ್ನೇ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ನಿಮ್ಮಿಬ್ಬರಲ್ಲಿ ಕರೆದ್ನಾ ಬನ್ನಿ ನಾನು ನೋಡ್ಕೊಳ್ಳಿ ಅಂತ? ಕಡ್ಡಿ ತುಂಡ್ ಮಾಡ್ದಾಗ ಮಾತಾಡ್ತಿದ್ಯಲ್ಲೋ. ಅತ್ತೆ, ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ಇವಾಗ ಹೇಳ್ತಿದ್ದೀನಿ ಕೇಳಿ, ಈ ಮದುವೆ ಆಗಿದ್ರೆ ಏನೂ ಇಲ್ಲ. ಇವಳ ಜೊತೆ ಖಂಡಿತ ನಾನು ಸಂಸಾರ ಮಾಡೋದಕ್ಕಾಗಲ್ಲ. ಅತ್ತೆ, ದಯವಿಟ್ಟು ನೀವಿಬ್ರು ಬೇಜಾರು ಮಾಡ್ಕೊಬಿಡಿ. ನೀವಿಬ್ರು ಮನೆ ಬಿಟ್ಟು ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ ಮೊದಲು. ಚಿನ್ನು, ಚಿನ್ನು, ಹಾಗಲ್ಲ ಕಣೋ. ಅಮ್ಮ, ಸುಮ್ನೆ ಇರಮ್ಮ ನೀನು. ಯಾಕಮ್ಮ ಬೇಡ್ಕೊಂತ್ಯಾ? ಮೊದ್ಲಿಂದ ಅವನಿಗೆ ನಾವಂದ್ರೆ ಇಷ್ಟ ಇಲ್ಲ. ಸಮಯ ಸಿಕ್ತು, ಮಾತಾಡ್ಬಿಟ್ಟ. ಅಮ್ಮ, ಇದೊಂದೇ ಅಲ್ಲ ಕಣಮ್ಮ, ಅವ್ರಿಗೆ ಫೋನ್ ಬಂದ್ರೆ ನನಗೆ ಎತ್ತಕ್ ಬಿಡಲ್ಲ. ಏ ಮಾಧವಿ, ಅರ್ಚನಾ ಅವ್ರು ಬಂದ್ರೆ ಇವ್ರಿಬ್ರು ನಗ್ನಗ್ತಾ ಮಾತಾಡೋದೇನ್ ಕೇಳ್ತೀಯ?
ಅಯ್ಯೋ ಬಿಡಮ್ಮ, ಅದನ್ನ ಹೇಳ್ಬಾರ್ದು, ನನಗೆ ಹಿಂಸೆ ಆಗತ್ತೆ. ನಾನು ತಡ್ಕೊಂಡ್ ನೋಡ್ದೆ, ಇವತ್ತು ನನ್ ಕೈಲಾಗ್ಲಿಲ್ಲ, ಅದಕ್ಕೆ ಆ ಮನೆಗೆ ಹೋದೆ ಅಮ್ಮ. ಬೇಡ ಬಿಡಮ್ಮ, ಮಾವನೇ ಬೇಡ ನನ್ಗೆ. ಏ ನನಗೆ ನೀನು ಬೇಡ ಕಣೆ, ಹೋಗೆ ಮೊದ್ಲು ಇಲ್ಲಿಂದ. ಏನ್ ನಾನು ನಿನ್ನ ಬೇಡ್ಕೊಂಡ ಬಂದಿದ್ದೆ ನನ್ನ ಮದುವೆ ಮಾಡ್ಕೋ ಅಂತ. ಈಗಲೇ ಇಷ್ಟೊಂದು ಅನುಮಾನ ಪಡ್ತಿದ್ಯಾ? ನಾಳೆ ದಿನ ಹೇಗೆ ನಿನ್ ಜೊತೆ ಸಂಸಾರ ಮಾಡ್ಲಿ ನಾನು? ಒಂದು ಸಾಮಾನ್ಯವಾಗಿರೋ ಹೆಣ್ಣು ತರ ಬದುಕ್ತಿದ್ಯಾ ನೀನು? ನಾನು ಅದೇ ತರ ಯೋಚನೆ ಮಾಡ್ತಿದ್ದೆ, ಇಷ್ಟೊತ್ತಿಗೆ ಏನಾಗ್ತಿತ್ತು ಗೊತ್ತಿತ್ತಾ ನಿನ್ಗೆ? ಆಹಾ, ಇದೆಲ್ಲ ನಿನ್ನ ಹತ್ರ ಮಾತಾಡಿ ಏನು ಉಪಯೋಗ ಇಲ್ಲ ಕಣೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿನ್ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲು ಹೋಗ್ತಾ ಇರಲಿಲ್ಲ. ಹೋಗ್ತೀನಪ್ಪ, ಹೋಗ್ತೀನಿ. ನಿನ್ನ ಹತ್ರ ಅದ್ಯಾವ್ದೋ ಫೋಟೋ ಇದೆಯಲ್ಲ, ಅವ್ರ ಜೊತೆನೆ ಚೆನ್ನಾಗಿರು. ಮದ್ವೆ ಇನ್ನೊಂದು ಮಾತು ಮಾತಾಡಿದ್ರು ನೆಟ್ಟಗಿರಲ್ಲ. ಫೋಟೋ ಬಗ್ಗೆ ಮಾತಾಡಿದ್ರು, ಫೋಟೋದಲ್ಲಿ ಇರೋರ್ ಬಗ್ಗೆ ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ. ಏನೇ ಗೊತ್ತು ನಿನ್ಗೆ? ಏನೇ ಗೊತ್ತು ನಿನ್ಗೆ ಆ ಫೋಟೋದಲ್ಲಿ ಇರೋರ್ ಬಗ್ಗೆ? ಆ ಫೋಟೋದಲ್ಲಿ ಇರೋದು ಯಾರು ಅಂತ ಅನ್ಕೊಂಡಿದ್ಯಾ ನೀನು? ಹಾ, ನನ್ನ ಜೀವ, ನನ್ನ ದೇವತೆ ಅವರು. ನಿನಗೆ ಆಮೇಲೆ ಯಾವುದೇ ಸಂಬಂಧ ಇಲ್ಲ. ಫಂಕ್ಷನ್ ಗಿಂಕ್ಷನ್ ಅನ್ಕೊಂಡು ಬೇರೆ ತರ ಏನಾದ್ರು ಮಾತಾಡ್ದು. ನನಗೆ ಮರು ಜನ್ಮ ಕೊಟ್ಟಿರೋ ತಾಯಿ ಕಣೆ. ನಿನಗೆ ಅದೆಲ್ಲ ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಅರ್ಥ ಮಾಡಿಸೋ ಅವಶ್ಯಕತೆನೂ ಇಲ್ಲ ನನಗೆ. ಜಾಗ ಖಾಲಿ ಮಾಡು. ಇನ್ನೂ ಏನ್ ನೋಡ್ತಿದ್ಯಾ? ಹೋಗು. ಚಿನ್ನು, ಅತ್ತೆ ಅತ್ತೆ ದಯವಿಟ್ಟು ನಿಲ್ಸ್ಬಿಡಿ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾನೇ ನಿಮಗೆ ಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ತೀನಿ, ಮೊದಲಿಂದ ಹೋಗ್ಬಿಡಿ. ನನಗೆ ಬರ್ತಾ ಇರೋ ಕೋಪನ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ನಾನು. ಒಂದ್ ನಿಮಿಷ ಇರಿ. ತಗೊಂಡು ಆರಾಮಾಗಿರಿ, ಮೊದಲಿಂದ ಹೋಗಿ. ಯಾಕತ್ತೆ, ಏನಾಯ್ತು? ಸಾಲಲ್ವಾ? ನೀವೇನೋ ಚಿಂತೆ ಮಾಡಬೇಡಿ. ಪ್ರತಿ ತಿಂಗಳು ನನಗೆ ಸಂಬಳ ಬಂದ್ಮೇಲೆ ಇಮಿಡಿಯೇಟ್ ಆಗಿ ನಿಮಗೆ ದುಡ್ಡು ಕಳಿಸ್ಬಿಡ್ತೀನಿ. ಒಂದ್ 5,000 ಜಾಸ್ತಿನೇ ಕಳಿಸ್ತೀನಿ. ನಿಮ್ ಮಗಳಿಗೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಮೊದಲು ಸ್ವಲ್ಪ ಕಲಿಸಿ. ನೀವಿನ್ನ ಹೊರಡ್ಬೋದು, ಹೋಗಿ.